ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. Life is better at the beach. Hi guys, good morning. Welcome ಎಲ್ರಿಗೂ. Day 4th of trip. ಇವತ್ತು ಲಾಸ್ಟು. ನೈಟು ಎರಡು ಗಂಟೆವರೆಗೂ ಬೀಚ್ ಹತ್ರ ಎಲ್ಲ ನೋಡ್ಕೊಂಡು ಕುತ್ಕೊಂಡು ಇವಾಗ ನೋಡಿ ನೈಟ್ ತುಂಬ ವೇವ್ಸಿತ್ತು. ನೈಟ್ ನನ್ನ ಮಕ್ಕಳು ಏನು ಮಾಡಿರೋ ಗೊತ್ತಾ, ಇಲ್ಲಿ ಕೇರಳದಲ್ಲಿ ಯಾವ ಥರ ಅಂದರೆ ಎವ್ರಿ ಮಂತ್ 1ನೇ ತಾರೀಕು ಲಿಕ್ಕರ್ ಇರೋಲ್ಲ. ಸೊ ಅದೊಂದು ಲಿಕ್ಕರ್ ತರೋಕ್ಕೋಸ್ಕರ ಪಾಂಡಿಚೇರಿಗೆ ಹೋಗಿ ಪಾಂಡಿಚೇರಿಯಿಂದ ತಂದು ಕುಡಿದು 12 ಗಂಟೆಗೆ ಹೋಗಿ ಬೀಚ್ ಹತ್ರ ಕೂತ್ಕೊಂಡು ವೇವ್ಸ್ ಬೇರೆ ತುಂಬ ಇತ್ತು. ನಾನು ಅದು ಹಾಕಿರ್ತೀನಿ ಕ್ಲಿಪ್ಪಿಂಗ್ಸ್ ನಿನ್ನೆ ವಿಡಿಯೋದಲ್ಲಿ, ಅದು ನೋಡ್ತಿರಲ್ಲ. ಅಷ್ಟು ವೇವ್ಸಲ್ಲಿ ಆಟ ಆಡಿಕೊಂಡು ಲಿಟ್ರಲಿ ಅವ್ರನ್ನ ಕರ್ಕೊಬರೋದೇ ಒಂದು ಟಾಸ್ಕ್ ಆಗಿತ್ತು ನನಗೆ. ಎಲ್ಲ ಗ್ರೂಪಲ್ಲೂ ಇರ್ತಾರಲ್ಲ, ನಾನ್ ಡ್ರಿಂಕರ್ ನಾನ್ ಸ್ಮೋಕರ್, ಈ ಗ್ರೂಪಲ್ಲಿ ಅದು ನಾನೇ. ಈ ಗ್ರೂಪಲ್ಲ ಯಾವುದ್ರ ಜೊತೆ ಹೋದರೂ ಆ ಗ್ರೂಪಲ್ಲಿ ನಾನೇ ಆಗಿರ್ತೀನಿ. ಭಾವನಾತ್ಮಕವಾದ ಜೀವಿ ನಾನು. ನನ್ನದೇ ಕೆಲಸ ಅದು. ಇಂದು ಮಲ್ಕೊಂಡವ್ರೆ, ಎಬ್ಸಿ ಸಾಕಾಗಿ ಬಂದು ನಾನಿಲ್ಲಿ ಬಿತ್ಕೊಂಡಿದ್ದೀನಿ. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಟ್ರಿಪ್ ಮುಗ್ದೇ ಹೋಯ್ತು 4 days. ನೋಡಿ ಇಷ್ಟೇ ಹೇಗಿದೆ ಅಂತ. ಫುಲ್ ಆಫ್ ಕೋಕೋನಟ್ ಟ್ರೀಸು. ಈ ಸೈಡಿಂದ ಕಂಪೌಂಡಿಂದ ಎತ್ತಿದ್ರೆ ವಾಟರ್, ವೇವ್ಸ್ದೆಲ್ಲ ಇಲ್ಲಿವರೆಗೂ ಕೇಳಿಸ್ತಾ ಇರುತ್ತೆ. ನೈಟ್ ಅಂತೂ ಎಕ್ಸ್ಟ್ರೀಮ್ ಇತ್ತು ಮಾತ್ರ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದೆ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ವಿ ಆರ್ ಗೋಯಿಂಗ್ ಟು ವಾಚ್ ಔಟ್ ದ ಪ್ಲೇಸಸ್. ಸಂಜೆ ಅಷ್ಟ್ರಾಗಿ ಹೊರಟು ವಿ ಶುಡ್ ರೀಚ್ ಬ್ಯಾಂಗ್ಳೂರ್ ಅಟ್ ಎನಿ ಕಾಸ್ಟ್ ಇವತ್ತೇನೆ. ಯಾಕಂದರೆ ಆಲ್ರೆಡಿ ಕೆಲಸದಿಂದೆಲ್ಲ ಫೋನ್ ಮಾಡ್ತಿದ್ದಾರೆ. ಹೇಳಿದ್ದು 5 days ಲೀವು, 4 days ಆಗಿದೆ. ನೋಡೋಣ, ಇವತ್ತು ರೀಚ್ ಆಗಬೇಕು. ಈ ಸಾಂಗ್ ಹುಡುಕೊಡು. ಸಾಂಗ್ ಅಲ್ಲ ಕಣ, ಬಟ್ ಸಾಂಗ್ ಮಾಡಿದಾರಲ್ಲ ಇದು ಪ್ಲೇ ಆಗಕ್ಕೆ ಗೊತ್ತಿಲ್ಲ ಕಣ. ಅದಷ್ಟೇ ರೀಲ್ಸ್ ಅಷ್ಟೇ, ಫುಲ್ ಸಾಂಗ್ ಇಲ್ಲ ಅದು. ಫೈನಲಿ ಇವಾಗ 10 o'clock. ಇವಾಗ ಎದ್ಬಿಟ್ಟು ಟಿಫನ್ ಕೊಡ್ತಾಯಿದ್ದೀವಿ. ಏನು ಮಕ್ಕಳು ಸಮೋಸ. ಎಲ್ಲ ಹೋಗ್ತಾ ಇದೀವಿ ಗೈಸ್ ನಾವು. ನೋಡಿ ವ್ಯೂ ಪಾಯಿಂಟ್ ನೋಡಿ. Hi. Hi. What's your name? Ayanj. Ayanj. ಬನ್ನಿ ಊಟ ಮಾಡ್ಬಿಟ್ಟು ಒಂದೆರಡು ಫೋಟೋ ಬೇಕಾದ್ರೆ ಹೋಗೋಣ.
ಉಪ್ಪಿಟ್ಟು ಮನೇಲಿ ಮಾಡಿದ್ರೇ ತಿನ್ನಲ್ಲ. ಇಲ್ಲೇ ಐತಂದ್ರೆ ಸಕ್ಕರೆ ಇರಲಿಲ್ಲ ಅಷ್ಟೇ 3 ಪ್ಯಾಕೆಟ್ ಹಾಕ್ತಿದ್ದೆ ಕರೆಕ್ಟ್ ಆಗೈತೆ. ಸ್ಪೂನ್ ಪಾಸ್ ಮಾಡಿ ಒಂದು ಪ್ಲೇಟಿಂದ ಹಂಗೆ. ಏನೋ ಫಾರಿನರ್ ಜೊತೆ ಮಾತಾಡ್ತಾನೆ ಗೈಸ್ ಇವನು. ಅದು ಏನು ಮಾತಾಡ್ತಾನೆ ಗೊತ್ತಾಗ್ತಿಲ್ಲ. Anyways, you put any antiseptic? I have to buy this. ಏನು ಮಾತಾಡ್ತಿದ್ಯೋ? Go around here. That's fun, man. You're living the dream. ನೋಡಿ ನೋಡಿದ್ರೆ ಗೈಸ್ ಗೋಡಂಬಿ ಮರ ತೋರ್ಸೋದ್ಲೈ. ಚೆಕ್ಔಟ್ ಟೈಮ್. ಹೆಲ್ಮೆಟ್ ಎತ್ಕೋ, ಕೈ ಹಾಕೋ. ಚೆಕ್ಔಟ್ ಆಯಿತು. ಇವಾಗ ಪ್ಲೇಸಸ್ ವಿಸಿಟ್ ಮಾಡೋಕೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ. ಅಲ್ಲೋದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್ ರೀಚ್ ಆಗಿದ್ದೀವಿ ರೈಡಿಂಗ್ ಬೀಚ್ಗೆ. ಬೋಟ್ಗಳು ಶಿಪ್ ಕೂಡ ಇದೆ. ಯಾರು ನೀನು ಶಿಷ್ಯ ಬರ್ತಾವ ನೋಡೋದು. ಬಿಸಿಲು ಬೇರೆ ಹೊಡಿತಾ ಇದೆ. ಲೋ ಬ್ಯಾಗ್ ಇಡೋಣ ಕೊಡೋ. ಬರ ಇಲ್ಲೇ ಬ್ಯಾಗ್ ಇಡೋಣ. ಬ್ಯಾಗ್ ಹೆಲ್ಮೆಟ್ ಇಲ್ಲ. ಬ್ಯಾಗೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗೋಣ. ನೀವು ನೋಡಿ ಗೈಸ್ ಹೆಂಗಿದೆ ಅಂತ. ಇದು ಫುಲ್ ರೈಡಿಂಗ್ ಬೀಚೆ. ಆರಾಮ್ಸೆ ಗಾಡಿ ಓಡಿಸ್ಬೋದು ಮೇಲೆ. ನನ್ನ ಮಗ ವಿಡಿಯೋ ಮಾಡು ಅಂತ ಟಾರ್ಚರ್ ಕೊಡ್ತಾನೆ ಗೈಸ್. ವಿಡಿಯೋ ಮಾಡ್ಕೊತೀನಿ ಗೈಸ್. ನೋಡಿ ಗೈಸ್ ಬ್ಯಾಟ್ರಿ ಡೌನ್ ಆಗಿದೆ. ಎಲ್ಲ ತಳ್ಳು 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 ತಳ್ಳು. ಎಲ್ಲೋಗ್ತಾನೋ ಇವನು. ಯಾಕೆ ಬ್ರೋ ಸ್ಟಾರ್ಟ್ ಮಾಡ. ಆಫ್ ಮಾಡು, ಆನ್ ಮಾಡಬೇಡ. ಹಲೋ. ಒಳಗಡೆ ನಾನು ಆಚೆ ಸಿಗ್ತಾ
ನೋಡ್ರಿ ಹೆಂಗ್ ತಿಂತವನೇ ಇದನ್ನ. ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ. ಹಿಂಗೆ ಎಕ್ಸಿಟ್ ಆಗಿರ್ಬೇಕು ನೋಡು. ಫೋನ್ ಮಾಡ ಅಂದ್ರೆ ಎಕ್ಸಿಟ್ ಹಾಕವ್ರೆ ಅಂತ ಹೇಳ್ತಾ ಇದ್ದಾರೆ. ಬೀಚಲ್ಲಿ ಆಟ ಆಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಇವಾಗ ಲ್ಯಾಂಡ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ಮಕ್ಕಳು ಆಗಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಒಂದು ಚಿಕ್ಕದಾಗಿ ಮಜ್ಜಿಗೆ. ಏನೆಲ್ಲ ನೋಡ್ತಿದೆ? ಬಂದಿದ್ದೀವಿ. ಬಂದಿದ್ದೀವಿ ಬ್ರೋ, ದೂರ ಆಯ್ತಾ? ದೂರ ಆಯ್ತಾ? ಬೇರೆ ಬ್ಯಾಗ್ ಫುಲ್ ಓಡಾಡ್ಬೇಕು. ಬನ್ನಿ ಐಲ್ಯಾಂಡ್ ಹೋಗೋಣ. ನೋಡಿ ಒಂದು ಫುಟ್ಬಾಲ್ ಕೋಟ ಮಾಡ್ಕೊಂಡವ್ರೆ. ಅವಾಗ ಈ ದಾರಿ ಇರ್ಲಿಲ್ಲ ಇದು. ನೋಡಿ ಗೈಸ್, ಅದೇ ಐಲ್ಯಾಂಡ್. ಯಾವ ಕಡೆ ತಿರುಗೋದು ಸಮುದ್ರ. ಇಲ್ಲ ಬೋಟ್ ಇಲ್ಲ, ರೈಡಿಂಗ್ ಅಂತೆ. ನಿನ್ನೆ ರೈಡ್ ಮಾಡ್ತಾರಂತೆ ಬಾ. ಎಲ್ಲ ಅಲ್ಲೇ ಬಿಸಾಕ್ ಬಂದ ಅನ್ಕೊಂಡು ಹೆಲ್ಮೆಟ್ಗಳು ಎತ್ಕೊಂಡ್ಬರು ಹೋಗಿ. ಗೊತ್ತಾರ ಇಲ್ಲ ನಿಂದಾಗ ಅಲ್ಲೇ ನಮ್ದ್ರಲ್ಲಿ ಏನು ಇಲ್ಲ. ಕಾಲೇಜ್ ಹೆಂಗ್ ಹೋಗೋದಲ್ಲಿ? ಎಲ್ಲ ಹತ್ಕೊಂಬಂದು ಇಲ್ಲೇ ಹಾಕೋಣ ಬಾಗಲ್ಲ. ಅದನ್ನ ಹೇಳಿದ್ದು. ನಾವು ಬಂದಿರೋದು ಅಲ್ಲಿ. ಹಾಂ ಹಾಂ, ಅಲ್ಲೇ ಹೋಗ್ಬಿಟ್ಟು ನಾವು ಸಿಗರೇಟ್ ಹೊಡೆದ್ವಿ. ನನ್ನೇ ಬಿಟ್ಟೋಯ್ತವ್ರೆ ಗೈಸರು. ಓಡೋಗೋಣ. ಐಲ್ಯಾಂಡ್ ಆಗಿದೆ. ಇಳಿಬೇಕಾದ್ರೆ ಇರೋದೇ ಸರ್ಕಸ್. ಹತ್ಬೇಕಾದ್ರೆ ಈಜಿಯಾಗಿ ಹತ್ತಿರ್ಬೋದು. ಡಿಸ್ಟರ್ಬೆನ್ಸ್ ಮಾಡ್ತಾವ್ರೆ. ಆ ಕಡೆ ಎಲ್ಲ ಹೋಗೋಣ ಬಾ. ಅರುಣ್ ಮೇಲ್ಗಡೆ ಕೂತವನೆ ಹೊಡಿ ಮಣ್ಣಲ್ಲಿ. ಒಂದು ಹಾಕಿ ಅರುಣ್
ಅಕ್ಕ ಸೊ ಅಷ್ಟೇ ಗೈಸ್, ಎಲ್ಲ ಮುಗೀತು, ಎಲ್ಲ ನೋಡ್ಕೊಂಡ್ವಿ, ಎಲ್ಲ ಪ್ಲೇಸ್ ನೋಡಿದಾಯಿತು. ಸೊ ಇವಾಗ ಟು ಬ್ಯಾಂಗ್ಳೂರು ರಿಟರ್ನ್. ಸಂಜೆ ಇವಾಗ ಸ್ಟಾರ್ಟ್ ಮಾಡಿ ಸಂಜೆ ಅಷ್ಟರಲ್ಲಿ ಬಿ ರೀಚ್ ಆಗ್ತೀವಿ ಅನಿಸುತ್ತೆ. ಲೆಟ್ಸ್ ಗೋ. ಲಾಸ್ಟ್ ಒಂದು ಸೈಟ್ ನೋಡ್ಕೊಬೋದು. ಡಾರ್ಕ್ ಚಾಕ್ಲೇಟ್ ತೊಗೊಳಕ್ಕೆ ಬಂದಿದ್ದೀವಿ. ಎಷ್ಟು? 2200. ಎಷ್ಟು? 2200 ಆಂಬರ್ ಅಲ್ಲ ಮತ್ತೆ ಇಲ್ಲಿ ಸ್ಪೆಷಲ್ ಏನಿದೆ? ನಾರ್ಮಲ್ ಎಲ್ಲ ಕಡೆ ಸೇಮ್ ಟೈಪ್. ಒಂದು ಕೆ ಜಿ 550 ಅಂತೆ. 1 kg ತೊಗೊಳ್ಬೋದು. ಎಲ್ಲ ಮಿಕ್ಸ್ ಬರುತ್ತಾ? ಯಾರು ಜಾಗ ಇಲ್ಲ ಬ್ರೋ, ಬ್ಯಾಗಲ್ಲಿ ಜಾಗ ಇಲ್ಲ. ಇಲ್ಲಿದೇನು ಸ್ಪೆಷಲ್ ಇದೆ? ಸ್ಪೆಷಲ್ಲ ಎಷ್ಟು? ಎಷ್ಟು? ಚೈತನ್ಯ ಏನು ಕೇಳ್ದ? ಇನ್ನು ಏನು ಬೇರೆ ಏನೋ ಸ್ಪೆಷಲ್ ಏನಿದು? ಸ್ವೀಟ್ ಐಟಮ್ ಎಷ್ಟೊಂದು? 50, 200, 20. ಯಾವ್ದು ಚೆನ್ನಾಗಿರುತ್ತೆ ಅದು? ಯಾವ್ದಾರ ಒಂದು ನಿಮ್ಗೆ ಯಾವ್ದು ಬೇಕು? ಇದು 50 ದಿನ ಯಾವ್ದಾರ ಯಾವ್ದು ಚೆನ್ನಾಗಿರುತ್ತೆ ಅವಾಗ? ಚೆನ್ನಾಗಿದೆ. ಇದೆಲ್ಲ ಆಪಮ್ಮ ಸ್ವೀಟು ಒಂದು ಕೆ ಜಿ ಚಾಕ್ಲೇಟ್ಸ್ ಮನೇಲಿ ಬಿಡ್ತಾರೆ, ಮೆಟ್ಟಲ್ ಹೊಡಿತಾರೆ. ಸೊ ಗೈಸ್, ನಾವು ಇವಾಗ ಪಾಂಡಿಚೇರಿ ಬಂದಿದ್ದೀವಿ. ಬಾರ್ಡರ್ ನೋಡಿ, ಪೆಟ್ರೋಲ್ ರೈಟ್ ಎಷ್ಟಿದೆ ಅಂತ. ಪೆಟ್ರೋಲ್ 91, ಡೀಸೆಲ್ 83. ಈ ರೀಸನ್ಗೆ ಇಲ್ಲೇ ಫ್ಯೂಲ್ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ಬಂದಿದ್ದೆ. ಅಂದಿದೆ ಇದೇ ರೂಟೇ ಹೋಗೋದು. ಸೊ ಹಂಗೆ ಅದಕ್ಕೆ ಈ ಸೈಡ್ ಬಂದ್ವಿ. ಫ್ಯೂಲ್ ಹಾಕ್ಸ್ಕೊಂಡು ಬೆಂಗಳೂರು ಹೊರಡೋದೆ ಗೈಸ್. ಮನೆ ಹೊರಟಿದ್ದೀವಿ. ಸೊ ಹುಡುಗರು ರೂಟಿಂದ ಹೋಗ್ತಾಯಿದ್ದೀವಿ ಮನೆಗೆ.
ಇನ್ನೊಂದು 200 ಕಿಲೋಮೀಟರ್ಸ್ ಇದೆ. ಹಿಂಗೆ ಸ್ಟಾಪ್ ಕೊಟ್ಕೊಂಡು ಟ್ರಿಕ್ ಕೊಟ್ಕೊಂಡು ಹೋಗೋದು. ಎಸ್, ಇನ್ನೂ ಮನೆಗೆ ರೀಚ್ ಆಗಿಲ್ಲ. ನೈಟು ತುಂಬ ಚಳಿ ಇದ್ರಿಂದ ಗಾಡಿ ಓಡಿಸೋಕ್ಕಾಗದೆ ರೂಮ್ ಹೋಗಿ ನಿದ್ದೆ ಮಾಡಿ ಒಳಗೆ ಹೊರಟಿದ್ದೀವಿ. ಸ್ಮಾರ್ಟ್ ಟೀ ಬ್ರೇಕು. KRS ರೋಡಲ್ಲಿದ್ದೀವಿ ಇವಾಗ. ನೆಕ್ಸ್ಟು ಇನ್ನೊಂದು 130 ಕಿಲೋಮೀಟರ್ಸ್ ಇದೆ. ಹಾರ್ಡ್ಲಿ 1 hour 1.5 hour ಹೋಗ್ಬಿಟ್ಟು. ಜನವರಿಲಿ ಒಂದು ಟ್ರಿಪ್ ಮುಗೀತು, ಫೆಬ್ರವರಿದು ಮುಗೀತು, ಮಾರ್ಚದ್ದು ನೋಡಬೇಕು ನೆಕ್ಸ್ಟ್ ಏನಿದೆ ಅಂತ. ಗೈಸ್, ಫೈನಲಿ ರೀಚ್. ನನ್ನ ಗಾಡಿ ಇಲ್ಲೇ ಕಾಲೇಜ್ ಹತ್ರ ಬಿಟ್ಟಿದ್ನಲ್ಲ, ಸೊ ಇವಾಗ ಎತ್ಕೊಂಡು ಮನೆಗೆ ಹೊರಡಬೇಕು. ಸಿ ಆಫ್ಟರ್ 4 days ನೋಡ್ತಾ ಇದ್ದೀನಿ. ಡಸ್ಟ್ ಹೋಗ್ಬಿಟ್ಟೈತಿ. ಏನು ಹೇಳಿ ಗೈಸ್, ಗಾಡಿ ಎಮೋಷನ್. ಹತ್ರನೇ ಮನೆ ಹತ್ರನೇ ಇದ್ದೀನಿ, ಪಕ್ಕದ ರೋಡಲ್ಲಿ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ